ಬ್ಯೂಟಿಫುಲ್ ಪೀಪಲ್, ಹಲೋ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋಸಿಗೆ ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವರಿಗೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು ಒಂದು DIY ಬಾಡಿ ವಾಶ್. ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಬಾಡಿ ವಾಶ್ ಮಾಡೋದು. ಕೆಲವೊಂದು ಅಂಗಡಿಯಿಂದ ತರಿಸ್ಕೊಬೇಕಾಗುತ್ತೆ. ಸೊ ತುಂಬಾ ಈಸಿಯಾಗಿ ಮನೆಯಲ್ಲೇ ಒಂದು ಬಾಡಿ ವಾಶ್ನ ನಾವು ಮನೇಲಿ ರೆಡಿ ಮಾಡ್ಬೋದು. ಇದರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿರೋ ಒಂದು ರಿಸಲ್ಟ್ ಬರುತ್ತೆ. ಸೊ ಫೇಸು ಕೂಡ ಗ್ಲೋ ಆಗುತ್ತೆ. ಆಮೇಲೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡ್ತೀವಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋದಂತೂ ತುಂಬ ಇದೆ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಂಡು ನಾವು ಯೂಸ್ ಮಾಡಿದ್ರೆ ನಮ್ಮ ಲೈಫ್ ಸ್ಟೈಲಲ್ಲಿ ಇದೊಂದು ಬಾಡಿ ವಾಶ್ ತುಂಬಾ ಒಂದು ದೊಡ್ಡ ಮ್ಯಾಜಿಕ್ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಇದು ಯಾವುದೇ ರೆಮಿಡಿ ಆಗಲಿ ನಾನು ವಿತೌಟ್ ಯೂಸ್ ಮಾಡಿದೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಲ್ಲ. ಯೂಸ್ ಮಾಡಿ ನಂತರ ನನ್ನ ರಿಸಲ್ಟ್ ನೋಡಾದ್ಮೇಲೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡೋದು. ಸೊ ತಡ ಯಾಕೆ, ತುಂಬ 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 ಯೂಸ್ಫುಲ್ ಆಗಿರುತ್ತದೆ ಈ ವಿಡಿಯೋ. ಸೊ ನಿಮ್ಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಇನ್ನೋವರೆಗೆ ನನ್ನ ಚಾನಲ್ಗೆ ಲೈಕ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ, ಐ ಥಿಂಕ್ ಈ ವಿಡಿಯೋನ ನೋಡಿದ ತಕ್ಷಣ ನೀವು ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ಕಮೆಂಟು ಮಾಡ್ತೀರಾ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ನೀವು ಶೇರ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅನ್ಕೊತೀನಿ. ಸೊ ನಂತರ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಪರ್ಟಿಕ್ಯುಲರ್ ಆಗಿ ನಾನು ನಿಮಗೆ ಹೇಳೋದು ಏನಂತ ಅಂದ್ಬಿಟ್ಟಂದ್ರೆ, ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಯಾಕೆಂದರೆ ಅರ್ಧಂಬರ್ಧ ನೋಡಿಬಿಟ್ರೆ ಏನೂ ನಿಮಗೆ ಗೊತ್ತಾಗಲ್ಲ. ಓಕೆನಾ? ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಮ್ ಇದ್ನಿ. ಸೊ ಫಸ್ಟ್ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಆರೆಂಜ್ ಪೀಲ್ ಪೌಡರ್. ಹೌದು, ಆರೆಂಜ್ ತುಂಬಾನೇ ಅದರಲ್ಲಿ ವಿಟಮಿನ್ C ಇರುತ್ತೆ ಅಲ್ವಾ? ಸೊ ನಾವೇನು ಮಾಡ್ತೀವಿ, ಆರೆಂಜ್ನ ತಿಂತೀವಿ, ಸಿಪ್ಪೆನ ಏನು ಮಾಡ್ತೀವಿ, ಡಸ್ಟ್ಬಿನ್ನಿಗೆ ಹಾಕ್ತೀವಿ. ಸೊ ಇನ್ಮೇಲಿಂದ ಡಸ್ಟ್ಬಿನ್ನಿಗೆ ಹಾಕೋದು ಬೇಡ. ಸಿಪ್ಪೆನೂ ಕೂಡ ನಾವು ಇಲ್ಲಿ ಯೂಸ್ನ ನಾವು ಮಾಡ್ತಾ ಇದ್ದೀವಿ. ಸೊ ಸಿಪ್ಪೆನ ನಾವು ಏನು ಮಾಡಬೇಕು, ಚೆನ್ನಾಗಿ ಅದನ್ನು ಬಿಡಿಸ್ಬಿಟ್ಟು ವಾಶ್ ಮಾಡಿ ಹಣ್ಣು ನಾವು ಸುಲಿತೀವಿ ಅಲ್ವಾ? ಸೊ ಸಿಪ್ಪೆನ ಏನು ಮಾಡಬೇಕು, ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು, ಈಗ ಸಮ್ಮರ್ ಇದೆ ಅಲ್ವಾ, ಚೆನ್ನಾಗಿ ಬಿಸಿಲು ಬರುತ್ತೆ. ಸೊ ನೀವು ಏನು ಮಾಡಬೇಕು, ಪ್ಲೇಟಲ್ಲಿ ಇಟ್ಟು ಚೆನ್ನಾಗಿ ಅದನ್ನು ಒಣಗಿಸ್ಕೊಬೇಕು. ಆದಮೇಲೆ ಅದನ್ನು ಏನು ಮಾಡಬೇಕು, ಒಂದು ಫೈನ್ ಪೌಡರ್ ಮಾಡಬೇಕು. ಓಕೆನಾ? ಸೊ ಇದು ಕೂಡ ತುಂಬಾ ಒಳ್ಳೆಯ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಇದನ್ನು ಫೈನ್ ಪೌಡರ್ ಮಾಡ್ಕೊಂಡು ಆದಮೇಲೆ ಆರೆಂಜ್ ಸಿಪ್ಪೆನೆಲ್ಲ, ಸೊ ಅದನ್ನು ನಾವು 1 ಟೇಬಲ್ ಸ್ಪೂನ್ ನಾವು ಇಲ್ಲಿಗೆ ಒಂದು ಬೌಲಿಗೆ ನಾವು ಹಾಕೊತೀವಿ. ಓಕೆನಾ? ಸೊ ಈ ಪೌಡರ್ ನಾವು ಹಾಗೆ ಹಚ್ಕೊಂಡ್ರೂ ಕೂಡ ತುಂಬ ರಫ್ ಇರುತ್ತೆ. ಆಮೇಲೆ ಅದರಿಂದ ಹಚ್ಕೊಂಡ್ರೆ ಮಾಯ್ಶ್ಚರೈಸ್ ಕೂಡ ಆಗುತ್ತೆ ನಮ್ಮ ಫೇಸಿಗೆ. ಸೊ ಇಲ್ಲಿ ನಾನು 1 ಟೇಬಲ್ ಸ್ಪೂನು ನಾನು ಆರೆಂಜ್ ಪೀಲ್ ಪೌಡರ್ ಮೇಲೆ ತೊಗೊತಾ ಇದ್ದೀನಿ. ಓಕೆನಾ? ಸೊ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಅಂದ್ಬಿಟ್ಟು ನಾವು ಇಂಗ್ರೀಡಿಯೆಂಟ್ಸ್ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಕಡಲೆ ಹಿಟ್ಟು ಅಂತ ಅಂದ್ಬಿಟ್ಟು ಅಂದರೆ ಬೇಸನ್. ಹೌದು, 1 ಟೇಬಲ್ ಸ್ಪೂನ್ ಆಫ್ ಬೇಸನ್ ಕೂಡ ನಾವು ಇಲ್ಲಿ ಕಡಲೆ ಹಿಟ್ಟಿನ ಪೌಡ್ರ್ ಕೂಡ ತೊಗೊತಾ ಇದ್ದೀವಿ. ಕಡಲೆ ಹಿಟ್ಟು ಪೌಡ್ರ್ ಬಗ್ಗೆ ಏನು ಹೇಳೋಣ, ಅದರಿಂದ ನಾವು ಡೈಲಿ ದಿನನಿತ್ಯ ನಮ್ಮ ಫೇಸಿಗೆ ನಾವು ಹಚ್ತಾ ಇದ್ರೆ ನಮ್ಮ ಫೇಸಲ್ಲಿ ಏನು ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ವೈಟ್ ಹೆಡ್ಸ್ ಇರುತ್ತೆ, ಅದು ಕೂಡ ಗಾಯವಾಗುತ್ತೆ. ನಂತರ ಓಪನ್ ಪೋಸ್ ಯಾರ್ಯಾರಿಗೆಲ್ಲ ಇರುತ್ತೆ ಅದು ಕೂಡ ಇಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಾವು 1 ಟೇಬಲ್ ಸ್ಪೂನ್ ಆಫ್ ಬೇಸನ್ ಕಡಲೆ ಹಿಟ್ಟನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೀವು ದಿನನಿತ್ಯ ಏನಾದರೂ ಕಡಲೆ ಹಿಟ್ಟು ನಿಮ್ಮ ಫೇಸಿಗೆ ನೀವು ಅಪ್ಲೈ ಮಾಡ್ತಾ ಇದ್ರೆ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನಂತೂ ವಿತೌಟ್ ಕಡಲೆ ಹಿಟ್ಟು ನಾನು ಯಾವ ರೆಮಿಡಿನೂ ಕೂಡ ಯೂಸ್ ಮಾಡಲ್ಲ. ಕಡಲೆ ಹಿಟ್ಟನ್ನು ಮಾತ್ರ ಉಪಯೋಗಿಸ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ನಾನು ಥರ್ಡ್ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡ್ತಾ ಇರೋದು ಮುಲ್ತಾನಿ ಮಿಟ್ಟಿ ಪೌಡರ್. ಎಲ್ಲರಿಗೂ ಗೊತ್ತಿದೆ ಅಲ್ಲ ಮುಲ್ತಾನಿ ಮಿಟ್ಟಿ ಬಗ್ಗೆ. ಆಲ್ರೆಡಿ ನಾನು ಮುಲ್ತಾನಿ ಮಿಟ್ಟಿ ಬಗ್ಗೆ ಒಂದು ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದು ಹಿಂದಿಯಲ್ಲಿದೆ. ಸೊ ಅದು ನನಗೂ ನೋಡಿ ತುಂಬಾ ಯೂಸ್ಫುಲ್ ಆಗಿದೆ. ಮುಲ್ತಾನಿ ಮಿಟ್ಟಿ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕಮ್ಮಿನೇ. ಯಾಕೆ ಅಂತ ಅಂದ್ಬಿಟ್ಟಂದರೆ, ನಮ್ಮ ಹಳೆ ಕಾಲದಲ್ಲಿ ಆಯುರ್ವೇದಿಕ್ಕಲ್ಲಿ ನಾವು ಅವಾಗೆಲ್ಲ ಯಾವುದು ಕ್ರೀಮ್ಗಳೆಲ್ಲ ನಾವು ಬಳಸ್ತಾ ಇರಲಿಲ್ಲ ಅಲ್ವಾ? ಸೊ ಅದು ಅವಾಗಿಂದಲೇ ನಾವು ಮುಲ್ತಾನಿ ಮಿಟ್ಟಿ ನಾವು ಯೂಸ್ ಮಾಡ್ಕೊತ ಬಂದಿರೋದು. ಇವಾಗೆಲ್ಲ ಹಾಳು ಮೂಳು ಅದು ಇದು, ಆ ಆ್ಯಕ್ಟರು ಈ ಆ್ಯಕ್ಟರು ಪ್ರಮೋಷನಿಗೋಸ್ಕರ, ಅವ್ರ ದುಡ್ಡಿಗೋಸ್ಕರ ಆ ಕ್ರೀಮ್ ಈ ಕ್ರೀಮ್ ತೋರಿಸ್ತಾರೆ. ನಿಜವಾಗ್ಲೂ ನಾವೊಂದ್ಸತಿ ಯೋಚನೆ ಮಾಡಬೇಕಾಗುತ್ತೆ, ನಿಜವಾಗ್ಲೂ ಅವರು ಆ ಪ್ರಾಡಕ್ಟ್ಸನ್ನೆಲ್ಲ ಯೂಸ್ ಮಾಡ್ತಾರಾ ಅಂತ ಅಂದ್ಬಿಟ್ಟು. ಯಾವುದೂ ಕೂಡ ಮಾಡಲ್ಲ, ಸುಮ್ಮನೆ ನಮಗೆ ಮುರುಕರು ಮಾಡ್ತಾರೆ ಅಷ್ಟೇ. ಸೊ ಮುಲ್ತಾನಿ ಮಿಟ್ಟಿನೂ ಕೂಡ ನೀವು ಯೂಸ್ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಫೇಸಲ್ಲಿ ಯಾವುದೇ ರೀತಿ ಗ್ಲೋ ಕಾಣುತ್ತೆ. ಆಮೇಲೆ ನಾವು ಈಸಿಯಾಗಿ ಬಿಲೀವ್ ಮಾಡ್ಬೋದು. ಸೊ ಇದರಿಂದ ಯಾವುದೇ ರೀತಿ ನಮಗೆ ಏನು ಹೇಳ್ತಾರೆ, ಯಾವುದೇ ರೀತಿ ನಿಮಗೆ ರ್ಯಾಷಸ್ ಆಗಲ್ಲ, ಈಚಿಂಗ್ ಆಗಲ್ಲ, ಇದೆಲ್ಲ ಯಾವುದು ಕೂಡ ಆಗಲ್ಲ. ಸೊ 1 ಟೇಬಲ್ ಸ್ಪೂನ್ ಆಫ್ ಮುಲ್ತಾನಿ ಮಿಟ್ಟಿನೂ ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬೇವಿನ ಎಲೆ. ಯಾರಿಗೆ ತಾನೇ ಬೇವಿನ ಎಲೆ ಗೊತ್ತಿಲ್ಲ? ಎಲ್ರಿಗೂ ಕೂಡ ಗೊತ್ತು. ಸೊ ನಮ್ಮ ಬಾಡಿಯಲ್ಲಿ ಏನಾದರೂ ಈಚಿಂಗ್ ಆಯಿತು ಅಥವಾ ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂತ ಅಂದ್ಬಿಟ್ಟು ಹೇಳಿದರೆ ಅವಾಗ ನಾವು ಬೇವಿನ ಪೌಡರ್ನ ಯೂಸ್ ಮಾಡ್ತೀವಿ. ಹಾಗೆ ಬೇವಿನ ಎಣ್ಣೆಯನ್ನು ಕೂಡ ನಾವು ಇಲ್ಲಿ ಯೂಸನ್ನು ಮಾಡ್ತೀವಿ ನಮ್ಮ ಲೈಫ್ನಲ್ಲಿ. ಸೊ ಹಾಗಾಗಿ ನಾನು ಕೂಡ ಬಾಡಿ ವಾಶಲ್ಲಿ 1 ಟೇಬಲ್ ಸ್ಪೂನು ನಾನು ಇಲ್ಲಿ ನೀಮ್ ಪೌಡರ್ನು ಕೂಡ ನಾವು ಯೂಸನ್ನು ಮಾಡ್ತಾ ಇದ್ದೀವಿ. ಓಕೆ,
ಓಕೆನಾ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಆ ವೆರಿ 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 ಬ್ಯೂಟಿಫುಲ್ ಇಂಗ್ರೀಡಿಯೆಂಟ್ಸ್. ನನ್ನ ಫೇವ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ಅಂದ್ಬಿಟ್ಟಂದರೆ ಸ್ಯಾಂಡಲ್ವುಡ್ ಪೌಡರ್. ಸ್ಯಾಂಡಲ್ವುಡ್ ಪೌಡರ್ ಎಷ್ಟು ಸೂಪರ್ ಆಗಿರೋ ಇದ್ರನ್ನ ಸ್ಮೆಲ್ ಫ್ರೇಗ್ನೆನ್ಸ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಎಷ್ಟು ನನಗೆ ಇಷ್ಟ ಅಂತ ಅಂದ್ಬಿಟ್ಟಂದರೆ ನಾವು 1 ಟೇಬಲ್ ಸ್ಪೂನ್ ತೊಗೊತಾ ಇರ್ತೀನಿ, ಮತ್ತೆ ಇನ್ನೊಂದು ಟೇಬಲ್ ಸ್ಪೂನ್ ತೊಗೊಬೇಕು ಅಂತ ಅಂದ್ಬಿಟ್ಟು ಅನಿಸ್ತಾ ಇರುತ್ತೆ. ಸೊ 2 ಟೇಬಲ್ ಸ್ಪೂನ್ ನಾನು ಒಂದೊಂದ್ಸತಿ ಯೂಸ್ ಮಾಡ್ತೀನಿ. ಸೊ 1 ಟೇಬಲ್ ಸ್ಪೂನ್ ಇವತ್ತು ನಾನು ಇಲ್ಲಿಗೆ ನಿಮಗೆ ತೋರ್ಸೋಕ್ಕೋಸ್ಕರ ಅಂತ ಹೇಳಿಬಿಟ್ಟು 1 ಟೇಬಲ್ ಸ್ಪೂನ್ ಆಫ್ ಸ್ಯಾಂಡಲ್ವುಡ್ ಪೌಡರ್ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಸೊ ಈ ಸ್ಯಾಂಡಲ್ವುಡ್ ಪೌಡರು ನಮ್ಮ ಫೇಸಿನ ಕಾಂತಿನೂ ಕೂಡ ಹೆಚ್ಚಿಸುತ್ತೆ. ಹಾಗೆ ಇದರಿಂದ ಫ್ರೇಗ್ರೆನ್ಸ್ ನೀವು ತೊಗೊತಾ ಇದ್ದರೆ ಇನ್ನೂ ಬಾಡಿ ವಾಶ್ನ ಹಚ್ತಾನೆ ಇರಬೇಕು ಅಂತ ಹೇಳಿಬಿಟ್ಟು ಅನಿಸ್ತಾ ಇರುತ್ತೆ. ಸ್ಯಾಂಡಲ್ವುಡ್ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಟ್ಯಾನ್ ರಿಮೂವ್ ಆಗುತ್ತೆ, ರಿಂಕಲ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಮತ್ತು ಡ್ರೈ ಸ್ಕಿನ್ನಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಡಾರ್ಕ್ ಸರ್ಕಲ್ ಯಾರ್ಯಾರಿಗಾಗಿದೆಯೋ ಅದು ಕೂಡ ಕಮ್ಮಿ ಆಗುತ್ತೆ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ರೋಸ್ ಪೆಟಲ್ ಪೌಡರ್. ಹೌದು, ಯಾವುದು ನೀವು ರೋಸ್ ಪೆಟಲ್ಸ್ ಪೌಡರ್ ತೊಗೊಂಡ್ರೂ ನಡೆಯುತ್ತೆ. ಓಕೆನಾ. ಸೊ ರೆಡ್ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ಯಾವುದಾದ್ರೂ ಓಕೆ ನಡೆಯುತ್ತೆ. ಸೊ ನೀವು ದಿನನಿತ್ಯ ನೀವು ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ನೀವು ರೋಸ್ ಏನೋ ನೀವು ದೇವರಿಗೆ ಮುಡಿಸ್ತೀರಾ, ಅದು ಒಣಗ ಆದಮೇಲೆ ನೀವು ತೊಗೊಂಡೋಗಿ ತಟ್ಟೆಯಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಬಿಟ್ಟರೆ ಅದು ತುಂಬ ಡ್ರೈ ಆಗುತ್ತೆ ಅಲ್ವಾ. ಸೊ ಆ ಡ್ರೈ ಆದಮೇಲೆ ನೀವೇನು ಮಾಡ್ಬೋದು, ಅದನ್ನು ಕ್ಲೀನಾಗಿ ರುಬ್ಕೊಂಡು, ನೀರು ಹಾಕಬಾರ್ದು, ಹಾಗೆ ಡ್ರೈ ಆಗಿ ನೀವು ರುಬ್ಕೊಂಡ್ರೆ ಅದು ಕೂಡ ನಿಮ್ಮ ಫೇಸ್ ಪ್ಯಾಕಿಗೆ ಒಂದು ಒಳ್ಳೆಯ ಒಂದು ಪೌಡ್ರ್. ಅದು ಹಚ್ಕೊಂಡ್ರೆ ನಿಮ್ಮ ಫೇಸಲ್ಲಿ ಏನು ಪಿಂಕಿ ಶೈನಿ ಆಗಿ ಒಂದು ಕಾಣುತ್ತೆ. ಸೊ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಫ್ ರೋಸ್ ಪೆಟಲ್ ಪೌಡರ್ ಕೂಡ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಸ್ವಲ್ಪ ರಫ್ ಆಗಿ ಬರುತ್ತೆ. ಓಕೆನಾ. ಸೊ ನೀವು ಯಾವುದೇ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಯೂಸ್ ಮಾಡ್ತೀರಾ ಅಂದರೆ ಸಪ್ರೇಟಾಗಿ ನೀವೇನಾದರೂ ಯೂಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟಂದರೆ ನೀವು ರೋಸ್ ಪೌಡರ್ 1 ಟೇಬಲ್ ಸ್ಪೂನ್ ತೊಗೊಳ್ಳಿ, ಬೇಸನ್ ಒಂದು ತೊಗೊಳ್ಳಿ, ನಂತರ ಆರೆಂಜ್ ಪೀಲ್ ಪೌಡರ್ ತೊಗೊಳ್ಳಿ. ಇದನ್ನು ಕೂಡ ಒಂದು ಫೇಸ್ ಪ್ಯಾಕು. ಓಕೆನಾ. ನೆಕ್ಸ್ಟ್ ನಾನು ಇಲ್ಲಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಯಾವುದು ಅಂತ ಅಂದ್ಬಿಟ್ಟು ಹೇಳಿದರೆ ರೀಠಾ ಪೌಡರ್. ಹೌದು, ಇದೇನಿದು ನೇಹಾ, ಶ್ಯಾಂಪೂಗೆ ಯೂಸ್ ಮಾಡ್ತಾ ಇದ್ವಿ ರೀಠಾ ಪೌಡರ್, ಇವಾಗ ಬಾಡಿ ವಾಶಿಗೂ ರೀಠಾ ಪೌಡರಾ? ಯಾಕೆ ಹೇಳ್ತೀನಿ. ಯಾಕೆ ಅಂತ ಅಂದ್ಬಿಟ್ಟಂದರೆ ಕೆಲವೊಬ್ಬರು ಸ್ನಾನ ಮಾಡಬೇಕಾದ್ರೆ ಎಲ್ಲಿವರೆಗೆ ಅದು ಸೋಪ್ ಹಚ್ಕೊಂಡು ನೊರೆ ಬರಲ್ವೋ ಅಲ್ಲಿವರೆಗೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ನೊರೆ ಥರ ಬರಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ 1 ಟೇಬಲ್ ಸ್ಪೂನ್ ರೀಠಾ ಪೌಡರ್ ಕೂಡ ನಾನು ನಿಮ್ಮ ಜೊತೆಗೆ ಸಜೆಸ್ಟ್ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಇದ್ರೆ ನೀವು ರೀಠಾ ಪೌಡರ್ ಹಾಕ್ಬೋದು, ಇಲ್ಲ ಅಂತ ಅಂದ್ಬಿಟ್ಟಂದರೆ ಇದನ್ನ ನೀವು ಸ್ಕಿಪ್ಪನ್ನು ಕೂಡ ನೀವು ಮಾಡ್ಬೋದು. ಓಕೆನಾ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ನೀವು ಇದನ್ನು ಕ್ಲೀನಾಗಿ ಇಟ್ಟು ಬಾಕ್ಸಲ್ಲಿ ಇಟ್ಬೋದು. ನಾನು ನಿಮಗೆ ಒಂದು ಸಜೆಸ್ಟ್ ಏನು ಮಾಡ್ತೀನಿ ಅಂತಂದ್ಬಿಟ್ಟಂದರೆ, ನೀವು ಸ್ನಾನ ರೂಮಲ್ಲಿ ನೀವು ಈ ಬಾಕ್ಸನ್ನು ಇಡ್ತೀರಾ ಅಂತಂದ್ಬಿಟ್ಟು ಹೇಳಿದ್ರೆ ನೀವು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಡಿ. ಯಾಕಂದರೆ ಸಮ್ಟೈಮ್ಸ್ ನಾವು ಏನೋ ತೆಗಿಯೋಕ್ಕೆ ಹೋಗ್ತಾ ಇರ್ತೀವಿ, ಅವಾಗ ನೀವು ಗ್ಲಾಸ್ ಬಾಕ್ಸಲ್ಲಿ ಏನಾದರೂ ಇಟ್ಟರೆ ತಪ್ಪು ಅಂತ ಹೊಡೆದು ಹೋಗುತ್ತೆ, ಅದು ಕೂಡ ಬೇಡ ಆಗೋದು ಅಂತ ಹೇಳಿಬಿಟ್ಟು ನಾನು ಪ್ಲಾಸ್ಟಿಕ್ ಕಂಟೈನರ್ ಬಾಕ್ಸಲ್ಲಿ ಇಡಿ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಓಕೆನಾ. ಸೊ ಈ ಇಂಗ್ರೀಡಿಯೆಂಟ್ಸ್ನ ನೀವು ಪ್ರತಿದಿನ ಯೂಸ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ನೀವು ನನ್ನ ಜೊತೆ ಕೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅಂದರೆ ಖಂಡಿತವಾಗ್ಲೂ ಇದು ದಿನನಿತ್ಯ ರೆಗ್ಯುಲರ್ಲಿ ನೀವು ಈ ಬಾಡಿ ವಾಶ್ನ ನೀವು ಯೂಸನ್ನು ಮಾಡ್ಬೋದು. ಸೊ ನೋಡಿ, ನಾವು ಎಷ್ಟು ಬ್ಲೈಂಡಾಗಿ ನಾವು ಯಾವುದೋ ಒಂದು ಪ್ರಾಡಕ್ಟ್ ನಮ್ಮ ಮಾರ್ಕೆಟಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು ಬ್ಲೈಂಡಾಗಿ ನಾವು ಹೌದು ಹಚ್ಕೊಬೋದು ಮಾಡ್ಬೋದು ಅಂತ. ಸೊ ಸ್ವಲ್ಪ ವರ್ಷಗಳ ನಂತರ ಅದರಲ್ಲಿ ಬಂದ್ಬಿಡುತ್ತೆ, ಅದರಲ್ಲಿ ಅದು ಹಚ್ಕೊಂಡ್ರೆ ಕ್ಯಾನ್ಸರ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಕೆಮಿಕಲ್ ಹಾಕಿದ್ರಂತೆ ಅಂತ ಅಂದ್ಬಿಟ್ಟು. ಸೊ ಯಾಕೆ ನಾವು ಅಷ್ಟೊಂದು ಬ್ಲೈಂಡಾಗಿ ನಾವು ಅವರಿಗೆಲ್ಲ ನಂಬೋದು ಅಲ್ವಾ. ಸೊ ನೀವು ಏನು ಮಾಡಬೇಕು, ಇದನ್ನು ಬಾಡಿ ವಾಶ್ನ ನೀವು ಮಾಡ್ಕೊಂಡು ನೋಡಿ, ಕಂಟಿನ್ಯೂ ಆಗಿ ಒಂದು 7 ಡೇಸ್ ಅಲ್ವಾ, 2 ಡೇಸ್ 3 ಡೇಸ್ ನೀವು ಮಾಡಿ ನೋಡಿದ್ರೆ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆನೇ ಕಾಣುತ್ತೆ ಅಲ್ವಾ. ಸೊ ಯಾಕೆ ಆ ಪ್ರಾಡಕ್ಟ್ಸ್ ಮಾಡಿ ನಿಮ್ಮ ದುಡ್ಡನ್ನು ವೇಸ್ಟ್ ಮಾಡ್ತೀರಾ? ಮನೇಲಿರೋ ಟೈಮ್ನ ನೀವು ಯೂಸ್ ಮಾಡಿಕೊಂಡು, ನಿಮ್ಮ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ರೀತಿ DIY ಬಾಡಿ ವಾಶ್ನ ಮನೆಯಲ್ಲೇ ಮಾಡ್ಬೋದು. ಸೊ ನಾನು ಕೂಡ ಈ ಥರ ಎಲ್ಲ ಸಿಪ್ಪೆಗಳನ್ನೆಲ್ಲ ಒಣಗಿಸ್ಕೊಂಡು ಮನೆಯಲ್ಲೇ DIY ಬಾಡಿ ವಾಶ್ನ ರೆಡಿನ ನಾನು ಮಾಡ್ಕೊತೀನಿ. ಹೇಗೆ ಅನ್ನಿಸ್ತು? ಈ ಬಾಡಿ ವಾಶ್ ಯಾರೆಲ್ಲ ಯೂಸ್ ಮಾಡ್ಬೋದು? ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಮಕ್ಕಳು ಕೂಡ ಯೂಸ್ ಮಾಡ್ಬೋದು, ದೊಡ್ಡವರು ಕೂಡ ಯೂಸ್ ಮಾಡ್ಬೋದು, ಕಾಲೇಜ್ ಸ್ಟೂಡೆಂಟು ಕೂಡ ಯೂಸ್ ಮಾಡ್ಬೋದು. ಎಲ್ಲರೂ ಕೂಡ ಹ್ಯಾಪಿಯಾಗಿ ಯೂಸ್ ಮಾಡಿ. ಓಕೆನಾ. ಈ ಯೂಸ್ ಮಾಡಾದ್ಮೇಲೆ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ದಯವಿಟ್ಟು ನಾನು ನಿಮಗೆ ಹೇಳ್ತಿರೋದೇನು ಅಂದರೆ, ಕೆಮಿಕಲಿಂದ ದೂರ ಇರಿ, ಹ್ಯಾಪಿ ಲೈಫ್ ಇರಲಿ, ನಿಮ್ಮ ಲೈಫ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟೆ ಭಾವಿಸ್ತೀನಿ. ಸೊ ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿಗುಸೋನಿಂದ ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿಗುಸೋನಿಂದ ನೆಕ್ಸ್ಟ್ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ.